ಇನ್ನು ಪಾಕಿಸ್ತಾನ ಭಾರತದಲ್ಲಿ ಇರುವಂತಹ ನಾಗರಿಕರ ನೆಲೆಗಳು, ಭಾರತದಲ್ಲಿ ಇರುವಂತಹ ದೇಗುಲಗಳನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಪೂಂಚ್ನ ಹನುಮಾನ್ ದೇವಸ್ಥಾನವನ್ನು ಪಾಕಿಸ್ತಾನ ಗುರಿಯಾಗಿಸಿ ದಾಳಿ ಮಾಡಿದೆ. ಪಾಕ್ ಉಡಾವಣೆ ಮಾಡಿದ್ದಂತಹ ಶೆಲ್ ದೇಗುಲದ ಗೋಡೆಗೆ ಬಿದ್ದು ಹಾನಿ ಉಂಟಾಗಿದೆ. ಹನುಮಾನ್ ದೇಗುಲದಲ್ಲಿ ಪೂಂಚ್ನ ಜನರು ರಕ್ಷಣೆ ಪಡೆದುಕೊಂಡಿದ್ರು, ಎಲ್ಲರೂ ಇಲ್ಲಿ ಒಗ್ಗೂಡಿದ್ರು. ಆದರೆ ಇಲ್ಲಿಗೆ ಶೆಲ್ ದಾಳಿ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗೋಡೆ ಇದರಿಂದ ಧ್ವಂಸವಾಗಿದೆ. ಪೂಂಚ್ನಲ್ಲಿ ಇರುವಂತಹ ಹನುಮಾನ್ ದೇವಸ್ಥಾನವನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿರುವಂಥದ್ದು. ಇನ್ನು ಪಾಕಿಸ್ತಾನ ಉಡಾವಣೆ ಮಾಡಿದ್ದಂತಹ ಶೆಲ್ ದೇವಾಲಯದ ಗೋಡೆಗೆ ಬಿದ್ದು ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನು ಇದೇ ಹನುಮಾನ್ ಮಂದಿರದಲ್ಲಿ ಸಾರ್ವಜನಿಕರು ರಕ್ಷಣೆ ಪಡೆದುಕೊಂಡಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹೇಡಿ ಪಾಕಿಸ್ತಾನದ ಕೃತ್ಯಕ್ಕೆ ಒಮರ್ ಅಬ್ದುಲ್ಲಾ ಅವರು ಕೂಡ ಕಿಡಿಕಾರಿದ್ದಾರೆ. ನಿಮ್ಮ ಕೈಯಿಂದ ಏನು ಮಾಡೋದಕ್ಕಾಗಲ್ಲ, ಯುದ್ಧ ನೀವು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಸುಮ್ಮನೆ ಬಂದೂಕು ಕೆಳಗಿಟ್ಟು ಶರಣಾಗಿ ಅನ್ನುವಂತಹ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಇದರ ಹೊರತಾಗಿ ಪಾಕಿಸ್ತಾನ ಈಗ ಪೂಂಚ್ ಭಾಗದಲ್ಲಿ ತೀವ್ರವಾಗಿ ಶೆಲ್ ದಾಳಿಗಳನ್ನು ಮಾಡ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಮನೆಯಲ್ಲಿ ಇರುವಂತಹ ಬಟ್ಟೆ, ಬರೆ, ಪಾತ್ರೆ ಎಲ್ಲವನ್ನ ಜನ ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ. ಮನೆ ಮಠ ಬಿಟ್ಟು ಪರಾರಿಯಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನೇಕರು ನಿರ್ಮಾಣ ಮಾಡಿಕೊಂಡಿರುವಂತಹ ಬಂಕರ್ಗಳೇನಿದ್ದಾವೆ, ಬಂಕರ್ಗಳಲ್ಲಿ ಶರಣಾಗತಿ ಪಡೆದುಕೊಂಡಿದ್ದಾರೆ.